ಸುಧಾಕರ್ ವರ್ಸಸ್ ಪ್ರದೀಪ್ ಈಶ್ವರ್ ಅನ್ನೋ ತರ ಚರ್ಚೆಗಳು ನಡೀತಿದೆ. ಪ್ರದೀಪ್ ಈಶ್ವರ್ಗೆ ಗೆಲ್ತಾರೆ ಸರ್. ಸರ್ ಎಷ್ಟಿಷ್ಟ ಅಂದ್ರೆ ತೋರಿಸಿ ನೋಡಿ ಸರ್ ಯಾವ ತರ ಇರ್ತಾರೆ ನಮ್ಮ ಬಾಸು. ರಾಜಕೀಯ ವ್ಯಕ್ತಿಗಳು ಬಂದಿದ್ರು ಯಾರು ಮಾಡಿಲ್ಲ ಸರ್. ಜನಗಳಿಗೆ ಅವ್ರೇನು ಮಾಡಿಲ್ಲ ಸರ್. ಅವ್ರು ಸ್ವಾರ್ಥ ಮಾಡ್ಕೊಂಡವ್ರೆ, ದುರ್ಜನ ಮಾಡವ್ರೆ, ಬಾರಿ ಬೇರೆ ಏನು ಮಾಡಿಲ್ಲ. ಪ್ರದೀಪ್ ಸರ್ ಅವರು ಮಿನಿಸ್ಟರ್ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಸರ್ ಈಗ ಎಲೆಕ್ಷನ್ನು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಸುಧಾಕರ್ ವರ್ಸಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲ, ಸುಧಾಕರ್ ವರ್ಸಸ್ ಪ್ರದೀಪ್ ಈಶ್ವರ್ ಅನ್ನೋ ತರ ಚರ್ಚೆಗಳು ನಡೀತಿದೆ. ತಾವೇನ್ ಹೇಳ್ತೀರಾ ಇಲ್ಲಿನ ಮತದಾರ ನೀವು? ಸರ್ ಪ್ರದೀಪ್ ಈಶ್ವರ್ಗೆ ಗೆಲ್ತಾರೆ ಸರ್. ಕಾಂಗ್ರೆಸ್ಗೆ ವೋಟ್ ಹಾಕೋದು. ಅಂದ್ರೆ ಪ್ರದೀಪ್ ಈಶ್ವರ್ ಇಂದ ಕಾಂಗ್ರೆಸ್ ಗೆಲ್ಲುತ್ತೆ ಅಂತೀರಾ? ಹೌದು ಸರ್. ಯಾಕೆ ಆತರ? ಸರ್ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಅವರು, ಅದಕ್ಕೆ ಅವರೇ ಗೆಲ್ತಾರೆ. ಏನೇನ್ ಕೆಲಸಗಳಾಗಿದೆ ಯುವಕರಿಗೆ, ನಿಮ್ಗೇನ್ ಅನುಕೂಲ ಆಗಿದೆ ಪ್ರದೀಪ್ ಈಶ್ವರ್ ಅವರು ಗೆದ್ದಿರೋದ್ರಿಂದ ಇಲ್ಲಿ? ಸರ್ ಊರಲ್ಲಿ ಬಂದು ನಮಸ್ತೆ ಚಿಕ್ಕಬಳ್ಳಾಪುರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮನೆಗೆ ಹೋಗ್ತಾರೆ, ಮನೇಲಿ ಮಾತಾಡ್ಕೊಂಡು ಕಷ್ಟ ಸುಖದೆಲ್ಲ ಕೇಳ್ತಾರೆ. ಇನ್ನ ಚೆನ್ನಾಗಿ ಮಾಡ್ತಾ ಇದಾರೆ, ಪ್ರಾಬ್ಲಮ್ ಇಲ್ಲ. ಈಗ 8 ತಿಂಗಳು ಆಗ್ತಿದೆ, ಅವರ ಆಡಳಿತ ನಿಮ್ಗೆ ಇಷ್ಟ ಆಗಿದ್ಯಾ? ಚೆನ್ನಾಗಿ ಆಗಿದೆಯಲ್ಲ ಸರ್. ಚೆನ್ನಾಗಿ ಮಾಡ್ತಾ ಇದಾರೆ. ಓಕೆ, ಹಂಗಾರೆ ಈ ಸಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ರಕ್ಷಾರಾಮಯ್ಯ ಅವ್ರಿಗೆ ಇಲ್ಲಿನ ಕ್ಯಾಂಡಿಡೇಟ್ ಅಂತ ಹೇಳ್ತಿದ್ದಾರೆ. ಹೌದು ಸರ್. ಹಂಗಾರೆ ಪ್ರದೀಪ್ ಈಶ್ವರ್ ಅವರು ಯುವಕರಿಗೆ ತುಂಬಾ ಇಷ್ಟ ಆಗ್ತಾರೆ ಅಂತಾರೆ ಇಲ್ಲಿ. ಸರ್ ಎಷ್ಟಿಷ್ಟ ಅಂದ್ರೆ ತೋರಿಸಿ ನೋಡಿ ಸರ್ ಯಾವ ತರ ಇರ್ತಾರೆ ನಮ್ಮ ಬಾಸು. ಏನ್ ಸರ್ ಅಚ್ಚೇನೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀರಾ? ಅವ್ರ ಅಭಿಮಾನಿ ಸರ್ ನಾನು. ಯಾವಾಗಿದ್ರು ಗೆದ್ದಕ್ ಮುಂಚೆನೆ ಹಾಸ್ಕೊಂಡಿದ್ದೆ ಸರ್. ಗೆಲ್ಲಕ್ ಮುಂಚೆನೆ. ಸೊ MLA ಆದ್ಮೇಲೆ ಹಾಸ್ಕೊಂಡಿಲ್ಲ ಸರ್. ಇದು ನಿಜವಾದ ಅಭಿಮಾನಿ ಅಚ್ಚೆ ಇದು. ಹೇಗೆ ಗೆದ್ಮೇಲೆ ಹಾಕ್ಸ್ಕೊಂಡಿರ? ಏನೋ MLA ಗೆ ಸ್ವಲ್ಪ ಫೇವರ್ ಮಾಡಕ್ಕೋಸ್ಕರ ಹಾಕ್ಸ್ಕೊಂಡು ಗೆಲ್ಲಕ್ ಮುಂಚೆನೆ ಹಾಕಿರೋದು ಇದು. ಯಾಕೆ ಇಷ್ಟೊಂದು ಅಭಿಮಾನ ಅಂತ? ಹಂಗೆ ಸರ್ ಅವ್ರ ಅಂದ್ರೆ ನಮ್ಗೆ ಅವಾಗ್ಲಿಂದ ಯೂತ್ ಅಂದ್ರೆ ಹಂಗೆ ಇನ್ಸ್ಪಿರೇಷನ್. ಹೌದು ಸರ್. ನೋಡಿ ಇಲ್ಲಿ ಯುವಕರೊಬ್ರು, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಶಿವಶಂಕರ್ ಅಂತ. ಓಕೆ, ಶಿವಶಂಕರ್ ಅನ್ನೋರು ಪ್ರದೀಪ್ ಈಶ್ವರ್ ಅವ್ರು ಅಚ್ಚೇನ ಹಾಕ್ಸ್ಕೊಂಡಿದ್ದಾರೆ. MLA ಆದ್ಮೇಲೆ ಹಾಕ್ಸ್ಕೊಂಡಿರೋದಲ್ಲ, MLA ಗಿನ್ನ ಮುಂಚೆನೆ ಅವರ ಮೋಟಿವೇಶನ್, ಯುವಕರಿಗೆ ಅವ್ರು ಮಾಡೋಂಥ ಮೋಟಿವೇಶನ್ ಇದೆಲ್ಲನೂ ಕೂಡ ನೋಡಿ ಇಂಪ್ರೆಸ್ ಆಗಿ ಅವ್ರ ಅಭಿಮಾನಿ ಆಗೋಸ್ಕರ ಸೊ ಈ ಒಂದು ಅಚ್ಚೆಯನ್ನ ಹಾಕ್ಸ್ಕೊಂಡಿರುವಂಥದ್ದು. ನಾನು ಹೇಳಿದೆ ಪೆರೇಸಂದ್ರದಲ್ಲಿ ಇದೀವಿ ಅಂತೇಳಿ. ಪೆರೇಸಂದ್ರ ಇಲ್ಲಿನ ಶಾಸಕರು, ಚಿಕ್ಕಬಳ್ಳಾಪುರ ಶಾಸಕರು ಪ್ರದೀಪ್ ಈಶ್ವರ್ ಅವರ ಸ್ವಂತ ಊರು ಬೇರೆ. ಸರ್ ಏನ್ ಹೇಳ್ತೀರಿ? ನಿಮ್ಮ ಕ್ಷೇತ್ರದ MLA ಅವರು ನಿಮ್ಮ ಇದೇ ಊರಿನವರು. ಸೊ ಒಂದ್ ಕಡೆ ಇಲ್ಲಿನ MLA ಹೊಸ ಸುಧಾಕರ್ ಅನ್ನುವಂತ ಫೈಟ್ ನಡೀತಿದೆ, ಇವಾಗ ಎಲೆಕ್ಷನ್ ಬೇರೆ ಇದೆ. ಏನ್ ಹೇಳ್ತೀರಿ ಸರ್? ನಮ್ಮ ಇವಾಗ ಇರೋ ಶಾಸಕರು ಪ್ರದೀಪ್ ಸಾರು ಇದುವರೆಗೂ ಯಾರು ಮಾಡಿಲ್ಲ ಸರ್. ಹಿಂದುಳಿದ ವರ್ಗಕ್ಕೆ ಇದುವರೆಗೂ ಸ್ವಾತಂತ್ರ್ಯ ಬಂದಾಗಿಂದ ಯಾವುದೇ ಮಶಾಣ ಮಾಡಿಲ್ಲ ಯಾರೇ ಆಗಲಿ. ನಮ್ಮ ಶಾಸಕರು ಕೊಟ್ಟ ಮಾತಂತೆ ಒಂದು 6 ತಿಂಗಳಲ್ಲಿ ನಮಗೆ ಮಶಾಣ ಜಾಗವನ್ನು ತೋರಿಸಿ ನಮಗೆ ಅನುಕೂಲ ಮಾಡಿಕೊಟ್ಟವ್ರೆ. ಅವರು ಪ್ರದೀಪ್ ಸಾರ್ ಅವರು ಮಿನಿಸ್ಟರ್ ಆಗಬೇಕು ಅನ್ನೋದು ನಮ್ಮ ಆಸೆ. ಈಗ ಎಲ್ಲಿ ಸ್ಮಶಾನ? ಇಲ್ಲಿ ಪೆರೇಸಂದ್ರಕ್ಕೆ ಸ್ಮಶಾನನೇ ಇರ್ಲಿಲ್ವಾ? ಮಶಾನ ಇರಲಿಲ್ಲ ಸರ್. ಎಲ್ಲಿ ಮಣ್ಣು ಮಾಡ್ತಿದ್ರ? ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಮಣ್ಣು ಮಾಡಿಬಿಟ್ರು ಸರ್. ಜಮೀನಲ್ಲಿ ಇಲ್ಲದೆ ಇರೋರು ಹಳ್ಳಿಗಳಲ್ಲಿ ವಂಕೆಗಳಲ್ಲಿ ಬಿಸಾಕ್ತಾ ಇದ್ರು. ನೀರು ಬಂದಾಗ ಕುಚ್ಕೊಂಡು ಹೊರಟೋಗ್ತಾ ಇದ್ವು. ಯಾರೇ ಇಷ್ಟು ದಿನ ರಾಜಕೀಯ ವ್ಯಕ್ತಿಗಳು ಬಂದಿದ್ರು ಯಾರು ಮಾಡಿಲ್ಲ ಸರ್. ಆಗಿದೆ ಸರ್. 1 ಎಕರೆ 10 ಗುಂಟೆ ಸ್ಯಾಂಕ್ಷನ್ ಮಾಡಿಕೊಟ್ಟು ನಮ್ಗೆ ಹ್ಯಾಂಡ್ ಓವರ್ ಮಾಡ್ಯಾರ ಸರ್. ಇದುವರೆಗೂ ಯಾರು ಮಾಡಿಲ್ಲ ಸರ್. ಈಗ MP ಎಲೆಕ್ಷನ್ಗೆ ಸುಧಾಕರ್ ಅವರು BJP-ಯಿಂದ, ಓಕೆನಾ, ಇನ್ನೊಂದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನ್ನೋದಕ್ಕಿನ್ನ ವರ್ಸಸ್ ಪ್ರದೀಪ್ ಈಶ್ವರ್, ಸುಧಾಕರ್ ವರ್ಸಸ್ ಪ್ರದೀಪ್ ಈಶ್ವರ್ ಅಂತ ನಿಜನಾ ಅದು? ನಿಜಾನ ಸರ್. ಯಾಕೆ ಆ ರೀತಿ ಅಂತ? ಯಾಕಿದ್ದಾರೆ ಅಂದ್ರೆ ಮೊನ್ನೆ ಸಾನೆ ಸೋತಿದ್ದಾರೆ ಸರ್. ಮತ್ತೆ ಇನ್ನೊಂದ್ಸರಿ ಅದೇ ಸೋಲಿಸಿ ತಿರ್ಸ್ತಾರೆ ಅಂತ ನಮ್ಮ ಶಾಸಕರು ಪಣ ತಟ್ಟವ್ರು ಸರ್. ಯಾಕೆ ಸುಧಾಕರ್ ಅವ್ರ ವಿರುದ್ಧ ಇಷ್ಟೊಂದು ಆಕ್ರೋಶ ಜನರು ಚಿಕ್ಕಬಳ್ಳಾಪುರದಲ್ಲಿ ಅಂತ ಹೇಳಿ? ಜನಗಳಿಗೆ ಅವ್ರೇನು ಮಾಡಿಲ್ಲ ಸರ್. ಅವ್ರು ಸ್ವಾರ್ಥ ಮಾಡ್ಕೊಂಡವ್ರೆ, ದುರ್ಜನ ಮಾಡವ್ರೆ, ಬಾರಿ ಬೇರೆ ಏನು ಮಾಡಿಲ್ಲ ಸರ್. ಅದೇ ಕಾರಣಕ್ಕೆ ಸೋಲಾಯ್ತು ಸರ್. ಒಂದ್ ಸೋಲಾದ್ಮೇಲೆ ಬದಲಾಗಿದ್ದಾರೆ ಸುಧಾಕರ್ ಅಂತಾರೆ, ಬದಲಾಗಿಲ್ವಾ? ಇನ್ನೂ ಇಲ್ಲ ಸರ್. ಏನು ಬದಲಾಗಿರೋ ಏನು ತೋರಿಸಿದ್ರೆ ಅಲ್ಲ ಸರ್, ಬದಲಾಗಿರೋ ತೋರಿಸ್ಬೇಕಲ್ಲ. ಮೊನ್ನೆ ಎಷ್ಟು ಹೇಳಿದ್ರು ಪ್ರದೀಪ್ ಈಶ್ವರ್ ಬಲಿಲಿ ಅಂತ ಕೊಬ್ಲಿ ಅಂತ ಬಿಟ್ಟಿದೀನಿ ಅಂತ ಒಂದು ಮಾತು ಹೇಳಿದ್ರು, ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಪ್ರದೀಪ್ ಅವ್ರ ಕುರಿ ಅಲ್ಲ ಸರ್, ಸಿಂಹ ಸರ್, ಟೈಗರ್ ಇದ್ದಂಗೆ. ಹ್ಞೂ ಸರ್.